ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಅವರೆಕಾಳ್ದು ಪೊಂಗಲ್ ಮಾಡಿದ್ದೆ, ಹಾಗೆಯೇ ಗೆಣಸಿನ ಚಿಪ್ಸ್ನೂ ಮಾಡಿದ್ದೆ, ಹಾಗೆಯೇ ನೈಟ್ ಊಟಕ್ಕೆ ಅವರೆಕಾಳ್ದು ತಂಬುಳಿ ಮಾಡಿದ್ದೆ. ಸೊ ಇದ್ರದ್ದೆಲ್ಲ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ಟಿಫನ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಬಾಣಲಿಗೆ ಒಂದು ಮುಕ್ಕಾಲು ಪಾವ್ನಷ್ಟು ಹೆಸ್ರು ಬೇಳೆನ ಹುರ್ಕೋತಾ ಇದ್ದೀನಿ. ಸೊ ಅದನ್ನು ಸ್ವಲ್ಪ ಒಂದು 5-10 ನಿಮಿಷದಷ್ಟು ಹುರ್ಕೋಬೇಕು. ಸೊ ಅದು ಹುರ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡಿ, ಸ್ವಲ್ಪ ಬಿಸಿ ಇರುತ್ತಲ್ವ ಆವಾಗಲೇ ಹೆಸ್ರುಬೇಳೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಅಕ್ಕಿನ ತಗೋಬೇಕು. ಸೊ ಅದನ್ನು ಹಾಕಿದೆ ಅದ್ರ ಜೊತೆಗೆ. ಸೊ ಬಾಣಲಿ ಬಿಸಿ ಇರುತ್ತಲ್ವ, ಅಕ್ಕಿನ ಸ್ವಲ್ಪ ಕ್ರಿಸ್ಪಿ ಥರ ಆಗಲಿ ಅಂತಂದ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದಮೇಲೆ ಕುಕ್ಕರ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಬೇಯೋದಕ್ಕಿಟ್ಟು, ಕುಕ್ಕರ್ ವಿಷಲ್ ಆಗೋದ್ರೊಳಗೆ ಹೆಸ್ರುಬೇಳೆನ ಹುರ್ಕೊಂಡಿದ್ದಂಥ ಬಾಣಲಿಗೆ ನೀರು ಹಾಕ್ಬಿಟ್ಟು ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲನಷ್ಟು ಅವರೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ನಾನು ಇಬ್ಬರಿಗಷ್ಟೇ ಆಗೋಷ್ಟು ತಿಂಡಿ ಮಾಡ್ತಿರೋದ್ರಿಂದ ಅಷ್ಟಾದರೆ ಸಾಕು ಅವರೆಕಾಳು. ಆನಂತರ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ಕೊಬ್ಬರಿನಾರು ಹಾಕ್ಕೋಬೋದು, ಇಲ್ಲ ಕಾಯಿನಾರು ಹಾಕ್ಕೋಬೋದು. ಅದನ್ನು ಸ್ವಲ್ಪ ಸ್ಲೈಸಿಯಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಹಾಗೆಯೇ ಸ್ವಲ್ಪ ಕೊಬ್ಬರಿ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ, ಆನಂತರ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಕಟ್ ಮಾಡಿರೋವಂಥ ಗೋಡಂಬಿ, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಹಸಿ ಶುಂಠಿ, ಹಾಗೆಯೇ ಸ್ವಲ್ಪ ಒಂದು ಸ್ಪೂನಷ್ಟು ಕಾಳುಮೆಣಸು ಪುಡಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದೆಲ್ಲ ಫ್ರೈ ಆದಮೇಲೆ ವಿಷಲು ಆಗಿತ್ತು. ಸೊ ಬೆಂದಿದ್ದಂಥ ಹೆಸರುಬೇಳೆ ಮತ್ತು ಅನ್ನನೂ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ನಾವಿಲ್ಲಿ ಇಬ್ಬರಿಗಾಗುವಷ್ಟು ತಿಂಡಿನ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಎಲ್ಲದನ್ನು ಹಾಕ್ಕೋತಾ ಇದ್ದೀನಿ. ಸೊ ಟಿಫನ್ ಎಷ್ಟು ಜನಕ್ಕೆ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರೈಸು ಮತ್ತು ಅದನ್ನೆಲ್ಲ ಹಾಕಿದ್ಮೇಲೆ ಬೆಂದಿದ್ದಂಥ ಅವರೆಕಾಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪೊಂಗಲ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ. ಅದು ಈ ರೀತಿ ಅವರೆಕಾಳನ್ನ ಹಾಕ್ಬಿಟ್ಟು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥ ಪೊಂಗಲ್ ಅಂತಂದರೆ ಎಲ್ರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಸೊ ಎಲ್ಲರೂ ಒಂದು ಸಲ ಆರಾಮ್ಸೆ ಟ್ರೈ ಮಾಡಬಹುದು. ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕಂತ ಏನಿಲ್ಲ. ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅಂದಾಗ ಅವರೆಕಾಳು ಸೀಸನಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಆನಂತರ ಸ್ವಲ್ಪ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಅವರೆಕಾಳು ಪೊಂಗಲ್ ರೆಡಿ ಆಯಿತು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಹಾಕಿದ್ರೆ ಸೂಪರಾಗಿರುವಂಥ ಪೊಂಗಲ್ ರೆಡಿ. ಸೊ ಇದು ಮಾರ್ನಿಂಗ್ ಟಿಫನ್ಗೆ ಅಂತ ಅಲ್ಲ, ಮಧ್ಯಾಹ್ನದ ಊಟಕ್ಕೆ ಆಗಲಿ ನೈಟ್ ಊಟಕ್ಕೆ ಆಗಲಿ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಸೊ ಖಂಡಿತವಾಗಿ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಮನೇಲಿ ಸ್ವಲ್ಪ ಗೆಣಸಿತ್ತು. ಸೊ ಗೆಣಸನ್ನು ಹಾಗೆ ಬೇಯಿಸ್ಕೊಂಡು ತಿನ್ನೋಣ ಅಂದ್ಕೊಂಡ್ವಿ, ಬಟ್ ಮನೇಲಿ ಎಲ್ಲರೂ ಬೇಡ ಅಂತಂದು. ಸೊ ಗೆಣಸನ್ನು ವೇಸ್ಟ್ ಮಾಡಬಾರ್ದು ಅಂತಂದ್ಬಿಟ್ಟು ಗೆಣಸಿನ ಚಿಪ್ಸ್ ಮಾಡೋಣ, ಚಿಪ್ಸ್ ಆದರೆ ಖಂಡಿತವಾಗಿ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಗೆಣಸಿನ ಚಿಪ್ಸ್ನ ಮಾಡೋಣ ಅಂದ್ಕೊಂಡೆ. ಚಿಪ್ಸ್ ಅಂದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಅದು ಆಲೂಗೆಡ್ಡೆ ಚಿಪ್ಸೇ ಆಗಲಿ, ಬೇರೆ ಯಾವ ಥರ ಚಿಪ್ಸೇ ಆಗಲಿ ಎಲ್ರಿಗೂ ಇಷ್ಟಪಡ್ತಾರೆ. ಸೊ ಗೆಣಸಿನ ಚಿಪ್ಸ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮೊದಲಿಗೆ ಗೆಣಸಿನ 2 ಸೈಡನ್ನ ಕಟ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೋಬೇಕು. ಗೆಣಸಿನ ಸೀಸನ್ ಬಂತು ಅಂದರೆ ಗೆಣಸನ್ನು ಬೇಯಿಸ್ಬಿಟ್ಟು ಕಾಯಿ ರಸ ಮಾಡಿ ಆ ರೀತಿ ಬೇಕಾದರೂ ತಿನ್ಬೋದು, ಇಲ್ಲ ಗೆಣಸಿನ ಹೋಳಿಗೆನಾದರೂ ತಿನ್ಬೋದು. ಅದರ ಜೊತೆಗೆ ಈ ಗೆಣಸಿನ ಚಿಪ್ಸ್ನೂ ಮಾಡ್ಕೊಂಬಿಟ್ರೆ ಎಲ್ಲರೂ ಖಂಡಿತವಾಗಿ ಇಷ್ಟಪಟ್ಟು ತಿಂತಾರೆ. ಏಕೆಂದರೆ ಚಿಪ್ಸ್ ಅಂದ್ರೇ ಅಷ್ಟೇ ಅಲ್ವಾ, ಎಂಥವ್ರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಗೆಣಸಿನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಗೆಣಸಿನ ಶೇಪ್ ಅಂತೂ ಒಂದೊಂದು ಥರ ಇತ್ತು. ಸೊ ಎಷ್ಟು ಆಗುತ್ತೆ ಅಷ್ಟು ಚಿಪ್ಸ್ನ ಮಾಡಿಕೊಂಡೆ. ಸೊ 4 ಪೀಸ್ನ ತಗೊಂಡೆ, ಬಟ್ 4 ಪೀಸ್ನೂ ಮಾಡೋದಕ್ಕೆ ಆಗಲಿಲ್ಲ, 1-2 ಪೀಸಿಂದ ಅಷ್ಟೇ ಮಾಡಿಕೊಂಡೆ. ಸೊ ಆರಾಮ್ಸೆ ಆಗಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಖಂಡಿತವಾಗಿ ತುಂಬಾ ಇಷ್ಟ ಆಗುತ್ತೆ. ಮಾಮೂಲಿ ಆಲೂಗೆಡ್ಡೆ ಚಿಪ್ಸು ಹಾಗೆಯೇ ಬನಾನಾ ಚಿಪ್ಸ್ ಥರನೇ ಇದನ್ನು ಸಖತ್ ಟೇಸ್ಟ್ ಇರುತ್ತೆ, ಇನ್ನೂ ತುಂಬ ಟೇಸ್ಟಾಗಿ ಬರುತ್ತೆ. ಯಾಕೆಂದರೆ ಗೆಣಸಲ್ಲಿ ಸ್ವೀಟ್ ಅಂಶ ಇರುತ್ತಲ್ವ, ಹಾಗಾಗಿ. ಸೊ ಎಲ್ಲದ್ರದ್ದು ಸಿಪ್ಪೆನ ತೆಗೆದ್ಬಿಟ್ಟು ಚಿಪ್ಸ್ ಮಾಡೋದ್ರಲ್ಲಿ ಸ್ಲೈಸಿಯಾಗಿ ಮಾಡ್ಕೋತಿದ್ದೆ, ಬಟ್
ಆಲೂಗೆಡ್ಡೆ ಥರ ಅಥವಾ ಬಾಳೆಕಾಯಿ ಥರ ತುಂಬ ಈಸಿಯಾಗಿ ಬರೋಲ್ಲ. ಗೆಣಸು ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ಕೋಬೇಕು. ತುಂಬ ದಪ್ಪನಾಗಿ ಮಾಡ್ಕೊಳ್ಳೇಬಾರ್ದು, ಏಕೆಂದರೆ ಬೇಯೋಲ್ಲ. ಬಾಳೆಕಾಯಿ ಆಲೂಗೆಡ್ಡೆ ಥರ ಬೇಗನೆ ಬೇಯೋಲ್ಲ, ಸ್ವಲ್ಪ ಕಷ್ಟನೇ. ಹಾಗಾಗಿ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋದು ತುಂಬಾ ಬೆಟರು. ದಪ್ಪ ಆಗಿಬಿಟ್ರೆ ಬೆಂದಿರೋಲ್ಲ, ಬೇಗನೆ ಮೆತ್ತಗಾಗ್ಬಿಡ್ತವೆ ಗೆಣಸಿನ ಚಿಪ್ಸು. ಸೊ ಹಾಗಾಗಿ ತುಂಬ ಸ್ಲೈಸಾಗಿ ಮಾಡ್ಕೋಬೇಕು. ನನಗಂತೂ 2 ಪೀಸಿಂದರಲ್ಲಿ ಚಿಪ್ಸು ಮಾಡೋದ್ರೊಳಗೆ ಸಾಕಾಗೋಯ್ತು, ಏಕೆಂದರೆ ತುಂಬ ಗಟ್ಟಿ ಇರುತ್ತಲ್ವ ಹಾಗಾಗಿ. ಸೊ ಸ್ಲೈಸ್ ಎಲ್ಲ ಮಾಡಿಕೊಂಡು ಅಷ್ಟರಲ್ಲಿ ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಕಾಯ್ದಿತ್ತು. ಸೊ ಮಾಮೂಲಿಯಾಗಿ ಚಿಪ್ಸ್ನೆಲ್ಲ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಹಾಕಬೇಕು. ಬಟ್ ಬೇಯೋದಂತೂ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಸೊ ಒಂದು 10ರಿಂದ 15 ನಿಮಿಷನೇ ಬೇಕು ಬೇಯೋದಕ್ಕೆ. ಎಣ್ಣೆನ ಜಾಸ್ತಿ ಹೀರ್ಕೊಳ್ಳಲ್ಲ ಅಂತಂದ್ರೂ ಬೇಯೋದಕ್ಕೇ ತುಂಬ ಟೈಮ್ ಬೇಕಾಗುತ್ತೆ. ಸೊ ಗೆಣಸಿನ ಚಿಪ್ಸ್ ಎಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಬಟ್ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಹೆಲ್ತಿ ಅಲ್ವಾ. ಮಂಗಳೂರು ಸೈಡ್ ಹೋಗುವಾಗ ಈ ಗೆಣಸಿನ ಚಿಪ್ಸ್ನೆಲ್ಲ ತಿಂದಿದ್ದೆ. ಆ ಸೈಡಂತೂ ತುಂಬಾ ವೆರೈಟಿಯಾಗಿ ಚಿಪ್ಸ್ನೆಲ್ಲ ಮಾಡಿರ್ತಾರೆ. ಆದ್ರೂ ಇದು ನಾರಿನಂಶ ಇರೋ ಪದಾರ್ಥ ಆಗಿರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಹಸಿ ಗೆಣಸನ್ನು ತಿಂದರೆ ತುಂಬಾ ಒಳ್ಳೆಯದು. ಬಟ್ ಹಸಿ ಗೆಣಸನ್ನು ಯಾರು ತಿನ್ನೋಲ್ಲ, ಕಡಿಮೆ. ಬೇಯಿಸ್ಕೊಂಡೇ ಆಗಲಿ ಈ ರೀತಿ ಫ್ರೈ ಮಾಡಿಕೊಂಡೇ ಆಗಲಿ ತಿಂತಾರೆ. ಈ ರೀತಿ ಬೇಯಿಸ್ಕೊಂಡೆಲ್ಲ ತಿನ್ನೋದ್ರಿಂದ ಯಾವ ಪ್ರೋಟೀನ್ಸು ನಮ್ಮ ಬಾಡಿಗೆ ಸಿಗಲ್ಲ. ಆದಷ್ಟು ತರಕಾರಿಗಳನ್ನೇ ಆಗಲಿ ಹಣ್ಣುಗಳನ್ನೇ ಆಗಲಿ ಬೇಯಿಸ್ದಲೇ ಹಸಿ ಪದಾರ್ಥಗಳನ್ನ ತಿನ್ನೋದು ತುಂಬಾ ಒಳ್ಳೆಯದು. ಬಟ್ ಏನು ಮಾಡೋದು, ನಾಲಿಗೆಗೆ ರುಚಿನ ಕಂಡ್ಕೊಂಡ್ಮೇಲೆ ಹಸಿ ಪದಾರ್ಥಗಳು ನಮ್ಮ ನಾಲಿಗೆಗೆ ಒಗ್ಗಲ್ಲ, ಹಾಗೆಯೇ ನಮ್ಮ ಬಾಡಿಗೂ ಒಗ್ಗಲ್ಲ ಅಂತಲೇ ಹೇಳ್ಬೋದು. ಮೊದಲಿಂದನೂ ನಾವು ಚಿಕ್ಕವರಿದ್ದಾಗಿಂದನೇ ಹಸಿ ಪದಾರ್ಥಗಳನ್ನ ತಿನ್ಕೊಂಡು ಬಂದಿದ್ರೆ ಸೊ ಅದೇ ರೂಢಿ ಇರೋದು. ಬಟ್ಟು ಅವಾಗಿಂದನೂ ಬೇಯಿಸಿರೋಂಥ ಪದಾರ್ಥಗಳನ್ನೇ ತಿಂದು ಈಗ ಹಸಿ ಪದಾರ್ಥಗಳನ್ನ ತಿನ್ನಬೇಕು ಅಂತಂದರೆ ಅಷ್ಟು ಸುಲಭಕ್ಕೆ ಮಕ್ಕಳೋಗ್ಲಿ ನಮಗೇ ಆಗೋದಿಲ್ಲ. ಸೊ ಆದಷ್ಟು ಹಸಿ ಪದಾರ್ಥಗಳನ್ನ, ಹಸಿ ತರಕಾರಿಗಳನ್ನ, ಹಸಿ ಹಣ್ಣುಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡೋಣ. ಆಯಿಲ್ ಫ್ರೈಡು ವಸ್ತುಗಳು ಅಂತಂದರೆ ಮೊದಲೇ ಡೇಂಜರು. ಆದಷ್ಟು ಹೊರ್ಗಡೆ ಸಿಗೋವಂಥ ಆಯಿಲ್ ಫ್ರೈ ಆಗಿರೋವಂಥವನ್ನ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ಸೊ ಒಂದು 10ರಿಂದ 15 ನಿಮಿಷ ಬೇಯಿಸಿದ ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಯಿತು. ಸೊ ಆಮೇಲೆ ತೆಗ್ದಾಕ್ದೆ. ಆದಷ್ಟು ತೆಳುವಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ಗೆಣಸಲ್ವ ಹಾಗಾಗಿ.
ಚಿಪ್ಸ್ ಎಲ್ಲ ಕರೆದಾದ್ಮೇಲೆ ಅದನ್ನ ಸ್ವಲ್ಪ ತಣ್ಣಗಾಗೋದ್ಮೇಲೆ ಅದಕ್ಕೆ ಎಷ್ಟು ಬೇಕು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಗೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಫುಲ್ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿಟ್ಟೆ. ಆನಂತರ ನೈಟ್ ಊಟಕ್ಕೆ ಒನ್ ಟೈಮಿಗೆ ಆಗೋವಷ್ಟು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮೊದಲೆಲ್ಲ ನಮ್ಮ ಕಡೆ ಸಪ್ಪೆಸರು ಅನ್ನೋರು, ಸೊ ಆ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಮತ್ತೆ ಒಂದು ಜಾಮೂನ್ ಬಟ್ಲಷ್ಟು ಅವರೆಕಾಳನ್ನ ಬೇಯೋದಕ್ಕೆ ಹಾಕಿ ಅದಕ್ಕೆ ಒಂದು ಟೊಮೊಟೊ ಹಾಗೆಯೇ ಒಂದು ಮುಳ್ಗಾಯಿ ಹಾಗೆಯೇ ಖಾರಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹುಂಡೆನೇ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಸೊ ಅದು ವಿಷಲೆಲ್ಲ ಆದಮೇಲೆ ಬೆಂದಿದ್ದಂಥ ಹಸಿರು ಮೆಣಸಿನ್ಕಾಯಿ ಮುಳ್ಗಾಯಿ ಟೊಮೊಟೊನ ತೆಗೆದ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರೆಲ್ಲ ತದ್ನಿಕಾಳು ಅಂತ ಬರೋದು, ಸೊ ಆ ಕಾಳು ಹಸಿ ಕಾಳಲ್ಲಿ ಈ ಥರ ಮಾಡೋರು. ಸೊ ನಾನು ಅದನ್ನೇ ಅವರೆಕಾಳಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒನ್ ಟೈಮಿಗೆ ಸಾಂಬಾರು ಅಂತಂದರೆ ಈ ಥರ ಮಾಡ್ಕೋಬಹುದು. ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಒಂದು ಈರುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಕಲ್ಲಲ್ಲಿ ನೀಟಾಗಿ ಚಚ್ಕೋಬೇಕು, ಫುಲ್ಲು ಸ್ಮ್ಯಾಶ್ ಆಗೋ ಥರ. ಆನಂತರ ಬೇಯಿಸಿಟ್ಕೊಂಡಿದ್ದಂಥ ಅವರೆಕಾಳಿಗೆ ಕಟ್ ಮಾಡಿದ್ದಂಥ ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಗೆಯೇ ಸ್ಮ್ಯಾಶ್ ಮಾಡಿಟ್ಟಿದ್ದಂಥ ಹಸಿರು ಮೆಣಸಿನ್ಕಾಯಿ, ಮುಳ್ಗಾಯಿ, ಟೊಮೊಟೊನ ಹಾಕಿದ್ರೆ ಸೂಪರಾಗಿರುವಂಥ ಸಪ್ಪೆಸರು ರೆಡಿ ಆಯಿತು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.